ಇದರ ವಿರುದ್ಧವಾದಂತಹ ಹೋರಾಟವನ್ನ ನಾವಿಲ್ಲಿ ಮಾಡಿದಿರಿ. ಬೊಮ್ಮಾಯಿಯವರು ಹೇಳ್ದಂಗೆ ಇದನ್ನು ಇಲ್ಲಿಗೆ ನಾವು ಬಿಡಲ್ಲ. 12ನೇ ತಾರೀಕು ಅಧಿವೇಶನ ನಡೀತದೆ. 12ನೇ ತಾರೀಕಲ್ಲೂ ಈ ಹಾವೇರಿ ವಿಚಾರವನ್ನ ನಾವು ಪ್ರತಿಭಟನೆಯನ್ನ ಮಾಡ್ತೀರಿ. ವಿಧಾನಸಭೆ ಒಳಗಡೆ ಮಾಡ್ತೀವಿ. ನಾವು ಕಾಟಾಚಾರಕ್ಕೆ ಏನ್ ಮಾಡಲ್ಲ, ಹೋರಾಟ ಮಾಡ್ತೀರಿ. ಅಷ್ಟರಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ, ದಯವಿಟ್ಟು ನಿಮ್ ಶಕ್ತಿಯನ್ನ ತೋರಿಸಿ, ಕಾಕಿ ಪವರ್ ಅನ್ನ ತೋರಿಸಿ. ಹೆಣ್ಮಗಳೇ ಯಾವುದೇ ಜಾತಿ ಯಾವುದೇ ಧರ್ಮ ಇದ್ರೂ ಹೆಣ್ಮಗಳೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಈ ತರ ರಾವಣರಿಗೆ, ಈ ತರ ದುರ್ಯೋಧನ ದುಶ್ಯಾಸನರಿಗೆ ಇಲ್ಲಿ ಸ್ಥಳ ಇರಬಾರದು. ಆ ರೀತಿಯಾದಂತ ಶಿಕ್ಷೆಯನ್ನ ಕೊಡಬೇಕು. ಅರೆಸ್ಟ್ ಮಾಡಿಬಿಟ್ಟು ಬಿರಿಯಾನಿ ಕೊಡಿಸ್ಬಿಟ್ಟು ನಿನ್ ಜೈಲಲ್ಲಿ ಹೋಗ್ಬಿಡಪ್ಪ ಅಂತ ಕಳ್ಸೋದಲ್ಲ. ಮಾಡಬೇಕಾಯ್ತು ಸರಿಯಾಗಿ ಅವ್ರಿಗೆ ಸ್ಟೇಷನ್ ಅಲ್ಲಿ ಮಂಗಳಾರತಿ ಮಾಡಬೇಕಾಯ್ತು. ಮಂಗಳಾರತಿನೇ ಮಾಡಿಲ್ಲ, ಅವ್ರಿಗೆ ಪ್ರಸಾದ ಕೊಟ್ಟು ಕಳಿಸ್ಬಿಟ್ಟಿದ್ದೀರ ಅವಾಗ ಅವ್ರಿಗೆಲ್ಲ. ಇದು ಆಗಲ್ಲ, ಇದು ನಡೆಯಲ್ಲ. ಇದರ ವಿರುದ್ಧ ಹಾವೇರಿಯಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ. ವಿಧಾನಸಭೆ ಒಳಗಡೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ. ನಮ್ಮೆಲ್ಲಾ ಕಾರ್ಯಕರ್ತರಿಗೂ ನಾನು ಭರವಸೆ ಕೊಡ್ತೀನಿ, ವಿಧಾನಸಭೆ ಒಳಗಡೆ ಇದರ ಬಗ್ಗೆ ದೊಡ್ಡ ಹೋರಾಟವನ್ನ ಮಾಡ್ತೀನಿ. ಇನ್ನಷ್ಟು ದಾಖಲೆಗಳನ್ನ ತಗೊಂಡು ಈ ಒಂದು ನ್ಯಾಯ ಕೊಡಿಸೋ ದೃಷ್ಟಿಯಿಂದ ಈ ಗ್ಯಾಂಗ್ ರೇಪ್ ಮಾಧ್ಯಮದವರಿಗೆ ಹೇಳ್ತಾ ಇದ್ದೀನಿ, ತಿರ್ಗಾ ಅದೇ ಬರೆಯೋದು ಬೇಡ, ವಿನಂತಿ ಮಾಡ್ತಾ ಇದ್ದೀನಿ. ಅದನ್ನ ಏನೋ ಮಾರಲ್ ಪೊಲೀಸ್ ಅಲ್ಲ, ಇದು ಮಾರಲ್ ಅಲ್ಲ, ಮಾಡಲ್ಲಾಗಿ ಮಾಡವ್ರೆ ಇವರೆಲ್ಲ. ಇಮ್ಮಾರಲ್ ಮಾಡಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ 7 ಜನ. ನಾನು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ, 7 ಜನ ರೇಪ್ ಮಾಡಿರ್ತಕ್ಕಂಥದ್ದು. 7 ಜನ 50 ಲಕ್ಷ ಆಮಿಷ ಕೊಡಕ್ ಹೋದವ್ರು ಯಾರು, ಅದು ತನಿಖೆ ಆಗ್ಬೇಕು. ಈ ಪೊಲೀಸರು ಬಿಟ್ರೆ ಅದು ತನಿಖೆ ಆಗಲ್ಲ. ಕೊಡಕ್ ದುಡ್ಡು ಹೋದವ್ರು ಯಾರು, ಅದು ತನಿಖೆ ಆಗ್ಬೇಕಾದ್ರೆ SIT ಇಂದ ಮಾತ್ರ ತನಿಖೆ ಆಗಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಹಿರಿಯ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಬರಬೇಕಾಗುತ್ತೆ. ಇದನ್ನ ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕಾಗುತ್ತೆ. ಆ ರೀತಿಯಾದಂತಹ ಒಂದು ಹೋರಾಟ ನಾವು ಮಾಡ್ತೀರಿ ಅನ್ನೋ ಮಾತನ್ನು ಹೇಳಿ, ಇವತ್ತು ತಾವೆಲ್ಲ ಇಷ್ಟೊಂದು ಜನ ಮಹಿಳೆಗೆ ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಬಂದು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ಈ ಹೋರಾಟವನ್ನ ಮುಂದುವರಿಸೋಣ. ಈ ಸಿದ್ದರಾಮಯ್ಯನವರ ಸರ್ಕಾರ ಈ ಮಟ್ಕ, ಈ ರೇಪು ಇಂಥವ್ರಿಗೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದೆ. ಇಂಥ ಸರ್ಕಾರ ಕೆಟ್ಟ ಸರ್ಕಾರ, ಬಹಳ ದಿನ ಉಳಿಯಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.